ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಅಂದ್ರೆ ಅದು ಬರೀ ಆಟ ಅಷ್ಟೇ ಅಲ್ಲ, ಅಲ್ಲಿ ಕಿತ್ತಾಟ ಕೂಡ ಇರುತ್ತೆ. ಆನ್ ಫೀಲ್ಡ್ ನಲ್ಲೇ ಸ್ಲೆಡ್ಜಿಂಗ್ ಮಾಡ್ತಾರೆ, ಟ್ರಿಗರ್ ಮಾಡ್ತಾರೆ, ವಾಗ್ವಾದಗಳು ನಡೆಯುತ್ತೆ. ಅಟ್ಯಾಕ್ ಹಾಗೆ ಕೌಂಟರ್ ಅಟ್ಯಾಕ್ ಎರಡೂ ಕೂಡ ಇರುತ್ತೆ. ಪ್ರತಿ ಸಲ ಇಂಡೋ ಪಾಕ್ ತಂಡಗಳು ಮುಖಾಮುಖಿ ಆದಾಗ್ಲೂ ಕೂಡ ಒಂದಿಲ್ಲೊಂದು ಕಾಂಟ್ರವರ್ಸಿ ಆಗ್ತಾನೆ ಇರುತ್ತೆ. ಕಳೆದ ಏಷ್ಯಾ ಕಪ್ನಲ್ಲೂ ಕೂಡ ಸಾಕಷ್ಟು ಕಿರಿಕ್ಗಳಾಗಿದ್ವು. ಸೊ ಈ ಪಂದ್ಯದಲ್ಲೂ ಕೂಡ ಯಾರೆಲ್ಲ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇದ್ದಾರೆ, ಮತ್ತೆ ಬಾಲ ಬಿಚ್ತಾರ, ಸೆಂಡ್ ಆಫ್ ಗಾಂಚಾಲಿ ತೋರಿಸುವಂತ ಅಬ್ರಾರ್ ಅಹ್ಮದ್ ಹೇಗೆಲ್ಲ ರೋಸ್ಟ್ ಆಗಿದ್ರು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಡೋ ಪಾಕ್ ಮ್ಯಾಚ್ ಅಂದಾಗ ಆಟಗಾರರಿಗೂ ಪ್ರತಿಷ್ಠೆ, ಅಭಿಮಾನಿಗಳಿಗೂ ಪ್ರತಿಷ್ಠೆ. ಅಷ್ಟೇ ಯಾಕೆ, ಎರಡು ರಾಷ್ಟ್ರಗಳ ಸರ್ಕಾರಗಳು ಕೂಡ ಈಗ ಅದನ್ನ ಪ್ರತಿಷ್ಠೆಯಾಗಿ ತಗೊಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಂತೂ ನೆಕ್ಸ್ಟ್ ಲೆವೆಲ್ ಟಾಟ್ ನಡೀತಿರುತ್ತೆ. ಇನ್ನು ಮೈದಾನಗಳಲ್ಲಿ ಯಾರು ಯಾರನ್ನ ಹೇಗೆ ಟ್ರಿಗರ್ ಮಾಡ್ತಾರೆ ಅನ್ನೋದನ್ನ ಹೇಳೋಕ್ಕೂ ಆಗಲ್ಲ. ಸೊ ಈ ಬಾರಿಯ ಪಂದ್ಯದಲ್ಲೂ ಕೂಡ ಇದೇ ಥರದ ಸಿಚುಯೇಷನ್ಗಳು ಕ್ರಿಯೇಟ್ ಆಗೇ ಆಗುತ್ತೆ. ಅದರಲ್ಲೂ ಬಾಲ ಬಿಚ್ಚೋದ್ರಲ್ಲಿ ಪಾಕ್ನ ಕೆಲ ಪ್ಲೇಯರ್ಗಳು ಮುಂಚೂಣಿಯಲ್ಲಿದ್ದಾರೆ. ಸೆಂಡ್ ಆಫ್ ಸಿಗ್ನಲ್ ನಲ್ಲೇ ಗಾಂಚಾಲಿ ತೋರಿಸೋ ಅಬ್ರಾರ್ ಅಹ್ಮದ್ ಪಾಕಿಸ್ತಾನದ ಸ್ಪಿನ್ ಬೌಲರ್. ಈತನ ಕಪಿಚೇಷ್ಟೆಯನ್ನ ನೀವು ಈಗಾಗಲೇ ಸಾಕಷ್ಟು ಸಲ ನೋಡೇ ಇರ್ತೀರಿ ಆನ್ ಫೀಲ್ಡ್ ನಲ್ಲಿ. ಕಳೆದ ವರ್ಷ ನಡೆದಂತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶುಭ್ಮನ್ ಗಿಲ್ ರನ್ನ ಔಟ್ ಮಾಡಿದ್ದಂತ ಅಬ್ರಾರ್ ಕುತ್ತಿಗೆಯಲ್ಲೇ ನಡಿ ಎನ್ನುವಂತೆ ಸನ್ಹೆ ಮಾಡಿದ್ದ. ಇದೇ ಅಬ್ರಾರ್ ಆ ನಂತರ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲೂ ಕೂಡ ಮತ್ತೊಮ್ಮೆ ಅದೇ ತರ ಅಣಕ ಮಾಡಿದ್ದ. ಟಾಪ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ನಲ್ಲಿ ನಮ್ಮ ಭಾರತದ ಪರ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಸರಿಯಾದಂತ ಇನ್ನಿಂಗ್ಸ್ ಬರಲಿಲ್ಲ. ಅಂದ್ರೆ ಟಾಪ್ ಆರ್ಡರ್ ಬೇಗನೆ ಔಟ್ ಆಗಿತ್ತು. ಸೊ ಇಂಥ ಟೈಮಲ್ಲಿ ತಿಲಕ್ ವರ್ಮಾ ಹಾಗೆ ಸಂಜು ಸ್ಯಾಮ್ಸನ್ ಜೋಡಿ ಸೆಟಲ್ ಆಗಿ ಬ್ಯಾಟ್ ಬೀಸ್ತಾ ಇದ್ರು. ಆದ್ರೆ ಯಾವಾಗ ಅಬ್ರಾರ್ ಅವರ ಬೌಲಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್ ಕ್ಯಾಚ್ ಕೊಡ್ತಾರೋ ಈ ಟೈಮಲ್ಲಿ ಅಬ್ರಾರ್ ಅಹ್ಮದ್ ಮನೆಗೆ ಹೋಗು ಅನ್ನೋ ಹಾಗೆ ತಮ್ಮ ಸಿಗ್ನೇಚರ್ ಸ್ಟೈಲ್ ನಲ್ಲಿ ಸೆಲೆಬ್ರೇಟ್ ಮಾಡಿದ್ದ. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಸೋತು ಪಾಕಿಸ್ತಾನವೇ ಮನೆಗೆ ಹೋಯ್ತು. ಹೀಗಾಗಿ ಭಾರತೀಯ ಆಟಗಾರರಾದಂತ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಹಾಗೆ ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಎದುರುಗಡೆ ಅಬ್ರಾರ್ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಿ ತಿರುಗೇಟು ಕೊಟ್ಟಿದ್ರು. ಮತ್ತೊಂದ್ ಕಡೆ ಸೂಪರ್ 4 ಹಂತದ ಮ್ಯಾಚ್ ಅಲ್ಲಿ 6 ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೀವಿ ಅಂತ ಪಾಕಿಸ್ತಾನದ ಆಟಗಾರ ಹ್ಯಾರಿಸ್ ರೌಫ್ ಬಿಲ್ಡಪ್ ಕೊಟ್ಟಿದ್ದ. ಬಟ್ ಆವತ್ತೇ ಹರ್ಷದೀಪ್ ಸಿಂಗ್ ಬ್ಯಾಕ್ ಫೈರ್ ಆಗೋ ರೀತಿಯಾಗಿ ರಿವೆಂಜ್ ಅನ್ನ ತೀರಿಸಿಕೊಂಡಿದ್ರು. ಇನ್ನು ಜಸ್ಪ್ರೀತ್ ಬುಮ್ರಾ ಕೂಡ ಫೈನಲ್ ಪಂದ್ಯದಲ್ಲಿ ಅದೇ ತರ ಟಾಂಟ್ ಕೊಟ್ಟಿದ್ರು. ಬುಮ್ರಾ ಬೌಲಿಂಗ್ ನಲ್ಲಿ ರೌಫ್ ಔಟ್ ಆಗ್ತಾ ಇದ್ದಂತೆ ಜೆಟ್ ಪತನದ ಆಕ್ಷನ್ ಮೂಲಕ ಪಾಕ್ ವೇಗಿಗೆ ಬಿಸಿ ಮುಟ್ಟಿಸಿದ್ರು. ಇನ್ನು ಏಷ್ಯಾ ಕಪ್ ನಲ್ಲಿ ಅಭಿಷೇಕ್ ಶರ್ಮಾ ಜೊತೆ ಹ್ಯಾರಿಸ್ ರೌಫ್ ಕೂಡ ಮೈದಾನದಲ್ಲೇ ಕಿರಿಕ್ ಮಾಡಿದ್ದ. ಆಗ ಇಬ್ಬರ ನಡುವೆ ವಾಗ್ವಾದ ಕೂಡ ನಡೆದಿತ್ತು. ಇನ್ನು ಇದೆಲ್ಲಕ್ಕಿಂತ ಜಾಸ್ತಿಯಾಗಿ ಭಾರತ ಪಾಕಿಸ್ತಾನದ ನಡುವೆ ಈಗ ನೋ ಶೇಕ್ ಹ್ಯಾಂಡ್ ವಿವಾದ ಕೂಡ ಜಾಸ್ತಿ ಆಗ್ತಾನೆ ಇದೆ. ಕ್ರಿಕೆಟ್ ಆಗಿ ನೋಡಿ, ಕ್ರೀಡಾ ಸ್ಫೂರ್ತಿ ಇರಬೇಕು, ಹ್ಯಾಂಡ್ ಶೇಕ್ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಕೆಲವು ರಾಷ್ಟ್ರಗಳು ಸಜೆಷನ್ ಕೊಡ್ತಾ ಇದೆ. ಆದ್ರೆ ಕಳೆದ ಏಷ್ಯಾ ಕಪ್ ನಿಂದ ನೋ ಶೇಕ್ ಹ್ಯಾಂಡ್ ಪಾಲಿಸಿ ಬಂದಿದ್ದು ಈ ಸಲ ಏನಾಗುತ್ತೆ ಎನ್ನುವಂತ ಕ್ಯೂರಿಯಾಸಿಟಿ ಕೂಡ ಇದೆ. ಹೀಗೆ ಏಷ್ಯಾ ಕಪ್ ಟೂರ್ನಿ ಇದ್ದಕ್ಕೂ ಕೂಡ ಪಾಕಿಸ್ತಾನದ ಆಟಗಾರರು ಆನ್ ಫೀಲ್ಡ್ ನಲ್ಲೇ ಬೇಜಾನ್ ಗಾಂಚಲಿ ತೋರಿಸಿದ್ರು. ಈ ಸಲ ಕೂಡ ಪಂದ್ಯ ಸ್ಟಾರ್ಟ್ ಆಗೋ ಮುನ್ನವೇ ಕೆಲ ಪ್ಲೇಯರ್ಗಳು ಬಾಲ ಬಿಚ್ಚಿದ್ದಾರೆ. ಸಲ್ಮಾನ್ ಅಲಿ ಅಘಾ, ಸಾಯಿಫ್ಜಾದಾ ಫರ್ಹಾನ್, ಉಸ್ಮಾನ್ ತಾರಿಕ್ ಸೇರಿದಂತೆ ಭಾರತ ನಮ್ಮ ವಿರುದ್ಧ ಮ್ಯಾಚ್ ಆಡೋಕೆ ಭಯ ಬೀಳ್ತಾ ಇದೆ ಅನ್ನೋ ತರ ಬಿಲ್ಡಪ್ ಕೊಟ್ಟಿದ್ದಾರೆ. ಜೊತೆಗೆ ನಾವೇ ಗೆಲ್ಲೋದು ಅನ್ನೋ ತರ ಓವರ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಭಾರತ ವಿರುದ್ಧ ಪಾಕಿಸ್ತಾನಿಯರು ಎಷ್ಟೇ ಹಾರಾಡಿದ್ರು ಕೂಡ ಕೊನೆಗೆ ಸೋತು ಹ್ಯಾಪ್ ಮೋರೆ ಹಾಕೊಂಡು ಮನೆಗೆ ಹೋಗೋದಂತೂ ತಪ್ಪಲ್ಲ. ನಮಸ್ಕಾರ.